ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ 2 ಡೇಸ್ ಇದೆ ಒಟ್ಟಿಗೆ ಶೂಟ್ ಮಾಡಿದ್ದೇನೆ. ಯಾರೆಲ್ಲ ನನ್ನ ಪೇಜಿಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರೋ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಲು ಮರಿಬೇಡಿ. ಇವತ್ತಿನ ವಿಡಿಯೋ ಸ್ಯಾಟರ್ಡೆ ಮಾರ್ನಿಂಗ್ ತೆಗೆದಂಥದ್ದು. ಇಲ್ಲಿ ನಮ್ಮ ಮನೆಗೆ ನವಿಲು ಬಂದಿತ್ತು, ಹಾಗೆ ನಾನು ಇಲ್ಲಿ ಸಣ್ಣದೊಂದು ಕ್ಲಿಪ್ಸ್ ಆ್ಯಡ್ ಮಾಡಿದ್ದೇನೆ. ಹಾಗೆ ಈವ್ನಿಂಗ್ ಅಕ್ಕ ಮತ್ತು ಮಕ್ಕಳು ಬಂದಿದ್ದರು. ಹಾಗೆ ಇವನ್ನೆಲ್ಲ ತರ್ತಾ ಇದ್ದಾನೆ, ಒಂದು ಆಟಿಕೆ ಎಲ್ಲ. ಅಂತೂ ಮನೆಗೆ ಬಂದರೆ ಜಾಸ್ತಿ ಮಣ್ಣಲ್ಲೇ ಆಟ ಆಡ್ತಾ ಇರ್ತಾನೆ. ಇಲ್ಲಿ ಗುಂಡಿ ತೆಗಿತಾ ಇದ್ದಾನೆ, ಅದಕ್ಕೆ ಒಂದು ಪೈಪ್ ಸಹ ರೆಡಿ ಮಾಡಿ ಇಟ್ಟಿದ್ದಾನೆ. ಅದು ಪೈಪ್ ಲೈನ್ ಕೊಡ್ಲಿಕ್ಕಂತ ಹೇಳಿ ಇವಾಗ ಆ ಪೈಪ್ ಫಿಕ್ಸ್ ಮಾಡಿ ಇವಾಗ ಅದರಿಂದ ನೀರು ಹೋಗ್ತಾ ಉಂಟು. ಅದು ಇವಾಗ ತೋರಿಸ್ತಾ ಇದ್ದಾನೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತೆಗೆದಂತಹ ವಿಡಿಯೋ. ಇಲ್ಲಿ ಮಾರ್ನಿಂಗ್ ಹಸ್ಬೆಂಡ್ ಕಾರ್ ಕ್ಲೀನ್ ಮಾಡ್ತಾ ಇದ್ದಾರೆ. ಅವರಿಗೆ ಹೆಲ್ಪಿಗೆ ಅಂತ ಹೇಳಿ ರೆಲ್ಲು ಸಹ ಬಂದಿದ್ದಾನೆ. ಹಾಗೆ ರೆಲ್ಲಿಗೊಂದು ಬಾಟಲ್ ಸಿಕ್ಕಿದೆ, ಆ ಬಾಟಲಿಂದ ಎಲ್ಲ ಕಡೆ ಸ್ಪ್ರೇ ಮಾಡ್ತಾ ಇದ್ದಾನೆ. ಮಕ್ಕಳಿಗೆ ಏನಾದರೂ ಸಣ್ಣ ವಸ್ತು ಸಿಕ್ಕಿದ್ರೆ ಅದರಲ್ಲೇ ಜಾಸ್ತಿ ಅವರು ಟೈಮ್ ಸ್ಪೆಂಡ್ ಮಾಡುವಂಥದ್ದಲ್ಲ. ಹಾಗೆ ಇವನು ಕೂಡ, ಇವರಿಗೆ ಸಹ ಒಳ್ಳೆ ಟೈಮ್ ಪಾಸ್ ಆಯಿತು ಅವನ ಇದರಿಂದ. ಇಬ್ಬರು ಮಾತನಾಡಿ ಕಾರ್ ವಾಶ್ ಮಾಡ್ತಾ ಇದ್ರು. ಇವಾಗ ಕಾರ್ ವಾಶ್ ಎಲ್ಲ ಆಯಿತು. ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ. ಇಲ್ಲಿ ಆಲ್ರೆಡಿ ಚಿಕನನ್ನು ಮ್ಯಾಗ್ನೇಟ್ ಮಾಡಿ ಇಟ್ಟಿದ್ದೇವೆ. ಇದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ನಾನಿಲ್ಲಿ ಮೆನ್ಷನ್ ಮಾಡಿದ್ದೇನೆ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಸಹ ಹಾಕ್ತೇನೆ. ಇದನ್ನು 1 hour ಮ್ಯಾಗ್ನೇಟ್ ಮಾಡಿ ಇಡಬೇಕು. ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ, ಕಾಯಿ ಮೆಣಸು ಹಾಗೆ ಶುಂಠಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ಮೂತ್ ಪೇಸ್ಟ್ ಮಾಡಬೇಕು. ನೆಕ್ಸ್ಟ್ ಮೀಡಿಯಂ ಸೈಜ್ ಇದು 3 ಟೊಮೆಟೊ ತಗೊಂಡು ಸ್ಮೂತ್ ಪೇಸ್ಟ್ ಮಾಡಬೇಕು. ಅದನ್ನು ಒಂದು ಬೌಲಿಗೆ ಹಾಕಿ ಸಪ್ರೇಟಾಗಿ ಇಡಬೇಕು. ಇಲ್ಲಿ ಕುಕ್ಕರಿಗೆ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿಯಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್, ಪಲಾವ್ ಎಲೆ ಹಾಗೂ ಸೋಂಪನ್ನು ಹಾಕಬೇಕು. ನೆಕ್ಸ್ಟ್ ನೀರುಳ್ಳಿ ಹಾಕಬೇಕು. ನೀರುಳ್ಳಿ ಬ್ರೌನ್ ಬರುವ ತನಕ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ನೀರುಳ್ಳಿ ಇವಾಗ ಬ್ರೌನ್ ಆಗಿದೆ, ಅದಕ್ಕೆ ಇವಾಗ ಪುದೀನ ಹಾಗೆ ಕೊತ್ತಂಬರಿ ಪೇಸ್ಟನ್ನು ಹಾಕಬೇಕು. ಹಾಕಿದ ನಂತರ ಅದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 3 ಟೇಬಲ್ ಸ್ಪೂನ್ ಹಾಕಬೇಕು. ಹಾಕಿದ ನಂತರ ಅದನ್ನು ಸಹ ಒಳ್ಳೆ ಮಿಕ್ಸ್ ಮಾಡಬೇಕು. 1.5 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೇವೆ. ಮುಂಚೆನೆ ಮಾಡಿಟ್ಟಂತಹ ಟೊಮೆಟೊ ಪೇಸ್ಟನ್ನು ಇವಾಗ ಹಾಕಬೇಕು. ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಇವತ್ತಿನ ಅಡುಗೆ ನನ್ನ ಹಸ್ಬೆಂಡ್ ಮಾಡುವಂಥದ್ದು. ಅವರು ಬಿರಿಯಾನಿ ಮಾಡ್ತಾರೆ, ಬಟ್ ಈ ರೀತಿ ಬಿರಿಯಾನಿ ಅವರು ಫಸ್ಟ್ ಟೈಮ್ ಮಾಡುವಂಥದ್ದು. ಟೇಸ್ಟ್ ಹೇಗಿದೆ ಅಂತ ಹೇಳಿ ನಾನು ಮತ್ತೆ ನಿಮಗೆ ಹೇಳ್ತೇನೆ. ಸಾಲ್ಟ್ ಹಾಕಬೇಕು. ಸಾಲ್ಟ್ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಯಾಕಂತ ಹೇಳಿ ಮ್ಯಾಗ್ನೇಟ್ ಮಾಡಿದ ಚಿಕನಿಗೆ ಸಹ ಸಾಲ್ಟ್ ಹಾಕಿದ್ದೇವೆ. ಎಷ್ಟು ರುಚಿಗೆ ಬೇಕು ಅಷ್ಟು ಮಾತ್ರ ಸಾಲ್ಟನ್ನು ಹಾಕಿ. ಗರಂ ಮಸಾಲ ಪೌಡರ್ ಹಾಗೆ ನೀರನ್ನು ಹಾಕಬೇಕು. ನೀರು ಒಳ್ಳೆ ಕುದಿ ಬಂದಿದೆ. ಕುದಿ ಬಂದ ನಂತರ ಮ್ಯಾಗ್ನೇಟ್ ಮಾಡಿದಂತಹ ಚಿಕನನ್ನು ಹಾಕಬೇಕು. ಚಿಕನ್ ಹಾಕಿದ ನಂತರ ಇದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು. 1 kg ಸೋನಾ ಮಸೂರಿ ರೈಸನ್ನು ವಾಶ್ ಮಾಡಿ ಇಟ್ಟಿದ್ದೇವೆ. ಇದನ್ನು ಇವಾಗ ಕುಕ್ಕರಿಗೆ ಹಾಕ್ತಾ ಇದ್ದೇವೆ. ಕುಕ್ಕರಿಗೆ ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲೇ ಇದನ್ನು ಬಾಯ್ಲ್ ಮಾಡಬೇಕು. ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು. ಆಲ್ಮೋಸ್ಟ್ ಬಾಯ್ಲ್ ಆಗ್ತಾ ಬಂದಿದೆ. ಇವಾಗ ಕುಕ್ಕರಿದು ಮುಚ್ಚಳ ಮುಚ್ಚಬೇಕು. ವಿಸಿಲ್ ಏನು ತೆಗಿಲಿಕ್ಕಿಲ್ಲ, ಒಂದು ನೀವು 20 ಮಿನಿಟ್ಸ್ ಇಟ್ಟರೆ ಸಾಕು. ಇವಾಗ ಬಿರಿಯಾನಿ ರೆಡಿಯಾಗಿದೆ. ರೈಸ್ ಒಳ್ಳೆ ಬಾಯ್ಲ್ ಆಗಿದೆ. ಹಾಗೆ ಇದಕ್ಕೆ ಫುಡ್ ಕಲರ್ ಏನೂ ಹಾಕಲಿಲ್ಲ, ಆದರೂ ಸಹ ಸಖತ್ತಾಗಿ ಕಲರ್ ಸಹ ಬಂದಿದೆ. ನೆಕ್ಸ್ಟ್ ಇಲ್ಲಿ ಅಮ್ಮ ಕಬಾಬ್ ಫ್ರೈ ಮಾಡ್ತಾ ಇದ್ದಾರೆ. ಕಬಾಬಿದು ವಿಡಿಯೋ ನಾನು ನನ್ನ ಪ್ರೀವಿಯಸ್ ಚಾನಲಲ್ಲಿ ಹಾಕಿದ್ದೇನೆ, ಒಂದ್ಸಲ ಚೆಕ್ ಮಾಡಿ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಬಿರಿಯಾನಿಗೆ ಕಚಂಬರ್ ಸಹ ರೆಡಿಯಾಗಿದೆ. ಕಚಂಬರ್ ಮಾಡಲಿಕ್ಕೆ ಮುಳ್ಳು ಸೌತೆ, ಕ್ಯಾರೆಟ್, ಆನಿಯನ್, ಕಾಯಿ ಮೆಣಸು, ಸಾಲ್ಟ್ ಹಾಗೆ ಮೊಸರು ಯೂಸ್ ಮಾಡಿದ್ದೇವೆ. ಬಿರಿಯಾನಿ ಅಂತೂ ಚೆನ್ನಾಗಿತ್ತು ತಿನ್ನೋಕೆ. ಉಪ್ಪು, ರುಚಿ, ಖಾರ ಎಲ್ಲ ಕರೆಕ್ಟಾಗಿತ್ತು. ಕಚಂಬರ್ ಜೊತೆ ಇನ್ನೂ ತುಂಬ ಟೇಸ್ಟ್ ಆಗಿತ್ತು ತಿನ್ನೋಕ್ಕೆ. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.